ಸೊ ನಿಮ್ಮ ಗಂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರಾ ಸಹನಾ? ಆ ಬಗ್ಗೆ ಗೊತ್ತಿತ್ತಾ ನಿಮಗೆ? ಆದ್ರೆ ಏನು ಮಾಹಿತಿ ಗೊತ್ತೇ ಇಲ್ಲ, ನಿನ್ನೆನೆ ಗೊತ್ತಾಗಿರತ್ತೆ ಮೇಡಮ್. ಓಕೆ. ಸೊ ಈ ವಿಷಯ ಯಾವಾಗ ಗೊತ್ತಾಯಿತು ನಿಮಗೆ ಹೀಗಾಗಿದೆ ಅಂತ ಅಂದು? ಮೊನ್ನೆ ಬೆಂಗಳೂರಾಗಿದ್ದಾನೆ ಬರ್ತಾರೆ ಅಂತ ಹೇಳಿದ್ರು. ನಿನ್ನೆ ನಮ್ಮ ಅತ್ತಿನ ಮಾವ ಕರ್ಕೊಂಬಂದ್ರು, ಅದು ನೋಡಿದ್ರೆ ಈ ಥರ ಕರ್ಕೊಂಬಂದಾರ. ಓಕೆ. ಸೊ ಮನೆಯಲ್ಲಿ ಅತ್ತೆ ಮಾವ ಅವ್ರಿಗೂ ಕೂಡ ವಯಸ್ಸಾಗಿದೆ, ಅವ್ರ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ, ನಿಮ್ಮ ಪರಿಸ್ಥಿತಿ ಕೂಡ ನೋಡೋಕ್ಕಾಗ್ತಿಲ್ಲ. ನೀವು ಮಾತಾಡ್ತಾ ಇದ್ದಿದ್ದನ್ನು, ನಿಮ್ಮ ಮನೆಯವ್ರು ಮಾತಾಡ್ತಾ ಇದ್ದಿದ್ದನ್ನು ನೋಡಿದ್ರೇ ಅಳು ಬರುತ್ತೆ. ಸೊ ಸದ್ಯಕ್ಕೆ ನೀವೇ ಅವ್ರಿಗೆ ಧೈರ್ಯ ಸಮಾಧಾನ ಹೇಳಬೇಕು. ಹೇಗಿದ್ದಾರೆ ಅವರು, ಏನು ಹೇಳ್ತಿದ್ದಾರೆ? ಅವರು ಅಳಕತ್ತಾರೆ. ನನಗೆ ಧೈರ್ಯ ಯಾರ ತುಂಬಬೇಕು, ನಾನು ಹೆಂಗೆ ಧೈರ್ಯ ತುಂಬಬೇಕು? ಗಂಡ ಕಳ್ಕೊಂಡು 5 ತಿಂಗಳು ಪಾಪ ಮುಂದೆ ಹೆಂಗೆ ಜೀವನ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಅವ್ರು ನನ್ನ ಗಂಡನ ಚಿತ್ರಹಿಂಸೆ ಎಲ್ಲ ಕೊಟ್ಟಾರಲ್ಲ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವಳು ಹೆಣ್ಣಾಗಿ ಹಿಂಗೆ ಇನ್ನೊಬ್ಳು ಹೆಣ್ಣಿಗೆ ತೊಂದರೆ ಕೊಟ್ಟಿದ್ದಾಳಲ್ಲ, ಸುಮ್ಮನೆ ಬಿಟ್ಟು ಹಿಂಗೆಲ್ಲ ಮಾಡಿದ್ಲಲ್ಲ, ಅವಳಿಗೆ ಶಿಕ್ಷೆ ಆಗಲೇಬೇಕು. ನನ್ನ ಗಂಡಿಗೆ ಯಾರ್ಯಾರು ಚಿತ್ರಹಿಂಸೆ ಕೊಟ್ಟಾರೆ ಅವರಿಗೆಲ್ಲಾನು ಶಿಕ್ಷೆ ಆಗಲೇಬೇಕು. ಆವಾಗ ನನ್ನ ಗಂಡಿಗೆ ಶಾಂತಿ ಸಿಗೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.